ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ನ ವಿರುದ್ಧ 5 ವಿಕೆಟ್ಗಳಿಂದ ಗೆದ್ದು ಸೆಮಿಫೈನಲ್ ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ನಮ್ಮ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮಾತು ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡೋದು ಪಕ್ಕ. ಇನ್ನು ಸಂಜು ಸ್ಯಾಮ್ಸನ್ ಬಗ್ಗೆ ಹೆಮ್ಮೆಯ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ಮತ್ತು ಭಾರತ ಅಭಿಮಾನಿಗಳ ಬಗ್ಗೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಸೂರ್ಯಕುಮಾರ್ ಯಾದವ್ ಏನೆಲ್ಲ ಮಾತನಾಡಿದ್ದಾರೆ, ವೆಸ್ಟ್ ಇಂಡೀಸ್ ವಿರುದ್ಧ ನಮ್ಮ ಭಾರತ ತಂಡ 5 ವಿಕೆಟ್ಗಳಿಂದ ಗೆದ್ದ ಬಳಿಕ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ನ ವಿರುದ್ಧ ಭರ್ಜರಿಯಾಗಿ ಆದ್ರೆ ಪ್ರದರ್ಶನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸೂಪರ್ ಎಂಟರ ಪಂದ್ಯದಲ್ಲಿ. ಇನ್ನು ಈ ಪಂದ್ಯ ಸೂಪರ್ ಎಂಟರ ಪಂದ್ಯ ಆಗಿರಲಿಲ್ಲ, ಎಲಿಮಿನೇಟರ್ ಮತ್ತು ನಾಕ್ಔಟ್ ಪಂದ್ಯ ಆಗಿತ್ತು ಅಂತಾನೆ ಹೇಳ್ಬೋದು. ಆ ರೇಂಜ್ಗೆ ಇತ್ತು ಈ ಪಂದ್ಯ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ ಏನಾದ್ರು ಅಕಸ್ಮಾತ್ ಒಂದು ಮಿಸ್ಟೇಕ್ ಮಾಡಿ ಸೋತಿತ್ತು ಅಂತಂದ್ರು ಸೀದಾ ಮನೆಗೆ ಹೋಗ್ತಿತ್ತು ಅಂತಾನೆ ಹೇಳ್ಬೋದು, ಸೆಮಿಫೈನಲ್ಗೆ ಹೋಗ್ತಾ ಇರಲಿಲ್ಲ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಇವತ್ತು ಭರ್ಜರಿಯಾಗಿ ಪ್ರದರ್ಶನ ಆದ್ರೆ ಕೊಟ್ಟಿದೆ. ಇನ್ನು ಸಂಜು ಸ್ಯಾಮ್ಸನ್ ಅವರ 97ರ ರನ್ ಏನಾದ್ರು ನಮ್ಮ ಭಾರತ ತಂಡಕ್ಕೆ ಕೊಡುಗೆ ಏನಾದ್ರು ನೀಡದೆ ಹೋಗಿದ್ದಿದ್ರೆ ನಮ್ಮ ಭಾರತ ತಂಡ ಕಣ್ಣು ಮುಚ್ಚಿಕೊಂಡು ಮನೆಗೆ ಹೋಗ್ಬೇಕಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನೊಂದೇನಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಎಲ್ಲ ಆಟಗಾರರು ಕೂಡ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟಿದ್ದಾರೆ. ಆದರೆ ಅಭಿಷೇಕ್ ಶರ್ಮಾ ಅವರು ಮತ್ತೆ ಫೇಲ್ ಆಗ್ತಾ ಇರೋದು ನಮ್ಮ ಟೀಮ್ ಇಂಡಿಯಾಗೆ ದೊಡ್ಡ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಿಗ್ ಮ್ಯಾಚ್ ಅಂತ ಬಂದಾಗ ಅಭಿಷೇಕ್ ಶರ್ಮಾ ಅವರು ತುಂಬಾನೇ ಸ್ಟ್ರಗಲ್ ಆದ್ರೆ ಮಾಡ್ತಾ ಇದ್ದಾರೆ. ಯಾಕೆ ಈ ಸ್ಟ್ರಗಲ್ ಅಂತ ಒಂದು ಗೊತ್ತಾಯ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನೊಂದೆಡೆ ಇಶಾನ್ ಕಿಶನ್ ಕೂಡ 2 ಮ್ಯಾಚ್ ನಿಂದ ಆಯ್ತು ರನ್ಸೇ ಬರ್ತಾ ಇಲ್ಲ ಅವರ ಬ್ಯಾಟ್ ನಿಂದಾಗಿ. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಯ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಮ್ಯಾಚ್ ಆದ್ರೂ ಕೂಡ ಕರೆಕ್ಟ್ ಆಗಿ ನಾಯಕನ ಪಾತ್ರ ಆದ್ರೆ ನಿಭಾಯಿಸ್ತಾ ಇಲ್ಲ ಸೂರ್ಯಕುಮಾರ್ ಯಾದವ್. ಇನ್ನೊಂದೆಡೆ ಹಾರ್ದಿಕ್ ಪಾಂಡ್ಯ ಕೂಡ ಒಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ, ಶಿವಮ್ ದುಬೆನು ಕೂಡ ಒಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ಅವರು ಫಾರ್ಮಿಗೆ ಬಂದದ್ದು ಮತ್ತು ನಮ್ಮ ಟೀಮ್ ಇಂಡಿಯಾಗೆ ದೊಡ್ಡ ರನ್ ಕಲೆ ಹಾಕಿದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು ಈ ಪಂದ್ಯದಲ್ಲಿ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಒಂದು ಕನ್ವಿನ್ಸಿಂಗ್ ವಿಕ್ಟರಿ ಆದ್ರೆ ಪಡೆದುಕೊಂಡಿದೆ ಎಲಿಮಿನೇಟರ್ ಪಂದ್ಯದಲ್ಲಿ ಅಂತಾನೆ ಹೇಳ್ಬೋದು ವೆಸ್ಟ್ ಇಂಡೀಸ್ ವಿರುದ್ಧ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ನಮ್ಮ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಈ ರೀತಿ ಸೂರ್ಯ ಆದ್ರೆ ಹೇಳಿದ್ದಾರೆ, ನನಗೆ ಈ ಪಂದ್ಯ ಗೆದ್ದದ್ದು ತುಂಬಾನೇ ಆದ್ರೆ ಖುಷಿ ಇದೆ. ಹೌದು, ಈ ಪಂದ್ಯದಲ್ಲಿ ನಾವು ಒಂದು ಹಂತದಲ್ಲಿ ಸೋಲುತ್ತಿದ್ದೆವು ಅಂತಾನು ಕೂಡ ಅಂದುಕೊಂಡಿದ್ದೆ. ಯಾಕಂತಂದ್ರೆ ನಮ್ಮ ಭಾರತದ ವಿಕೆಟ್ಸ್ ಕೂಡ ಒಂದು ಹಂತದಲ್ಲಿ ಬೀಳುತ್ತಾ ಇದ್ದರೂ ಕೂಡ ಸಂಜು ಸ್ಯಾಮ್ಸನ್ ಅವರಾದ್ರೆ ಒಬ್ಬರೇ ಇದ್ರು. ಯಾಕಂತಂದ್ರೆ ಸಂಜು ಸ್ಯಾಮ್ಸನ್ ಅವರಿಗೆ ಸಾಥ್ ಯಾರು ಕೊಡ್ತಾರೆ ಮತ್ತು ನಾನು ಕೂಡ ಈ ಪಂದ್ಯದಲ್ಲಿ ಫೇಲ್ ಆಗ್ತೇನೆ ಮತ್ತು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಎಲ್ಲರೂ ಕೂಡ ಬ್ಯಾಟ್ ನಿಂದ ರನ್ ಆದ್ರೆ ಬರಲಿಲ್ಲ. ಆ ಕಾರಣದಿಂದಾಗಿ ಒಂದು ಹಂತದಲ್ಲಿ ನಾವು ಈ ಪಂದ್ಯವನ್ನು ನಮ್ಮಿಂದ ಬಿಟ್ಟು ಬಿಡುತ್ತೇವೆ ಅಂತ ಅಂದುಕೊಂಡಿದ್ದೆ ಅಂತಂದು ಸೂರ್ಯ ಆದ್ರೆ ಹೇಳ್ತಾರೆ ಅಂತ ಹೇಳ್ಬೋದು ನಗುತ್ತಾ. ಆಮೇಲೆ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದೇವೆ, ತುಂಬಾನೇ ಖುಷಿ ಆಯಿತು. ಇನ್ನು ಸಂಜು ಸ್ಯಾಮ್ಸನ್ ಅವರ ಈ ಆಟದ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಆಗುತ್ತಿದೆ ಮತ್ತು ಅದ್ಭುತವಾಗಿ ಆಡಿದರು ಈ ಪಂದ್ಯದಲ್ಲಿ. ಸಂಜು ಸ್ಯಾಮ್ಸನ್ ಅವರ ಈ 97 ರನ್ ಕೊಡುಗೆ ನಮ್ಮ ಭಾರತಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಕೂಡ ಆಗಿತ್ತು. ಇನ್ನು ಇಂಥ ಬಿಗ್ ಮ್ಯಾಚ್ ಗಳಲ್ಲಿ ಇಂಥ ಆಟಗಾರರು ಹುಟ್ಟಿಕೊಳ್ಳುತ್ತಾರೆ ಮತ್ತು ಹೌದು, ಸಂಜು ಬಗ್ಗೆ ನನಗೆ ಎಬಿಲಿಟಿ ಬಗ್ಗೆ ತುಂಬಾನೇ ಎಲ್ಲ ಭಾರತದ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಆ ಕಾರಣದಿಂದಾಗಿ ಸಂಜು ಅವರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಮತ್ತು ಸಂಜು ಅವರು ಒಳ್ಳೆಯ ಆಟಗಾರ ಮತ್ತು ಸಂಜು ಸ್ಯಾಮ್ಸನ್ ಅವರ ಬ್ಯಾಟ್ ನಿಂದ ರನ್ ಬರಲು ಕೂಡ ನಾನು ಕಾಯುತ್ತಿದ್ದೆ ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ನಗುತ್ತಾದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನೊಂದು ಮಾತನಾಡಿದಂತ ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಆಟಗಾರರ ಬಗ್ಗೆ ಆದ್ರೆ ಮಾತಾಡ್ತಾರೆ. ಇವತ್ತಿನ ದಿನ ಎಲ್ಲ ಆಟಗಾರರು ಕೂಡ ಒಳ್ಳೆ ಪ್ರದರ್ಶನ ಆದ್ರೆ ಕೊಟ್ಟರು, ಆದ್ರೆ ಫೀಲ್ಡಿಂಗ್ ನಲ್ಲಿ ಸ್ವಲ್ಪ ಎಡೆಬಿದ್ದೇವೆ ಮತ್ತು ಫೀಲ್ಡಿಂಗ್ ನಲ್ಲಿ ಸ್ವಲ್ಪ ಲೂಸ್ ತರ ಆದ್ರೆ ಕಂಡು ಬಂತು ನಮ್ಮ ಭಾರತ ತಂಡದ ಫೀಲ್ಡಿಂಗ್ ನಲ್ಲಿ ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಬೇಸರ ಹೊರಾಗ್ತಾರೆ. ಇನ್ನು ಅಭಿಷೇಕ್ ಶರ್ಮಾ ಕ್ಯಾಚ್ ಬಿಟ್ಟಿದ್ದರ ಬಗ್ಗೆ ಕೂಡ ಮಾತಾಡ್ತಾರೆ. ಅಭಿಷೇಕ್ ಶರ್ಮಾ ಅವರು 2 ಕ್ಯಾಚ್ ಆದ್ರೆ ಬಿಡ್ತಾರೆ ಇವತ್ತು. ಆ 2 ಕ್ಯಾಚ್ ಏನಾದ್ರು ಹಿಡಿದಿದ್ರೆ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ತಂಡವನ್ನು 160-170 ರನ್ಗಳಿಗೆ ಕಟ್ಟಿ ಹಾಕ್ಬೋದಾಗಿತ್ತು. ಆದ್ರೆ ಸ್ವಲ್ಪ ಫೀಲ್ಡಿಂಗ್ ನಲ್ಲಿ ಮಿಸ್ಟೇಕ್ ಆಗಿದೆ ಮತ್ತು ಸೆಮಿಫೈನಲ್ ನಲ್ಲಿ ಇದನ್ನೆಲ್ಲ ತಿದ್ದಿಕೊಂಡು ಬರುತ್ತೇವೆ ಮತ್ತು ಸೆಮಿಫೈನಲ್ ಅಲ್ಲಿ ಗೆಲ್ಲಲು ನಾವು ಎದುರು ನೋಡುತ್ತೇವೆ ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.